ಗುಡ್ ಮಾರ್ನಿಂಗ್ ಮ್ಯಾಮ್. ಓಕೆ, ಇಲ್ಲೊಂದು ಶೀಟ್ ಇದೆ. ಈ ಶೀಟಲ್ಲಿ ನಾನೊಂದು ಪಾಯಿಂಟನ್ನು ಡ್ರಾ ಮಾಡ್ತೀನಿ. ಓಕೆನಾ? ಕಾಣಿಸ್ತಾ ಇದೆ ಎಲ್ರಿಗೂ? ಸೊ ಈ ಶೀಟಲ್ಲಿ ನಾನು ಪಾಯಿಂಟನ್ನು ಡ್ರಾ ಮಾಡಿದ್ದೀನಿ. ಇದು ಶೀಟಲ್ಲಿ ಎಲ್ಲಿದೆ ಅಂತ ಪೊಸಿಷನ್ ಯಾರಾದರೂ ಐಡೆಂಟಿಫೈ ಮಾಡ್ತೀರಾ? ಕಾರ್ನರ್ಗಿಂತ ಸ್ವಲ್ಪ ಯಾರಾದರೂ ನಿಂತ್ಕೊಂಡು ಹೇಳಿ. ಕಾರ್ನರ್ಗಿಂತ ಸ್ವಲ್ಪ ಪಕ್ಕದಲ್ಲಿದೆ. ಕಾರ್ನರಿಂದ ಪಕ್ಕ ಇದೆ. ಓಕೆ, ಹಾಗಾದರೆ ಇಲ್ಲೊಂದು ಪಾಯಿಂಟನ್ನು ಡ್ರಾ ಮಾಡ್ತೀನಿ. ಇದು ಎಲ್ಲಿದೆ? ಅದು ಕೂಡ ಆ ಕಡೆ ಕಾರ್ನರ್. ಆ ಕಡೆ ಕಾರ್ನರಿಂದ ಪಕ್ಕದಲ್ಲಿ. ಈಗ ಯಾರಾದರೂ ಒಬ್ಬರು ಕೇಳ್ತಾರೆ ನಿಮಗೆ, ಎರಡೂ ಡಿಫ್ರೆಂಟ್ ಆಗಿ ನಿಮ್ಗೆ ಹೇಳ್ತೀರಿ. ನೀವು ಕಾರ್ನರಿಂದ ಪಕ್ಕದಲ್ಲಿದೆ ಅಂದರೆ ನೀವು ಅದನ್ನೇ ಹೇಳ್ತೀರಿ. ಯಾವ ಥರ ಡಿಫೈನ್ ಮಾಡ್ತೀರಿ ಇದನ್ನ? ಲೆಫ್ಟ್ ಟು ರೈಟ್ ಅಂತ ಹೇಳ್ತೀರಾ? ಓಕೆ, ಗುಡ್. ಸೊ ಇದು ಲೆಫ್ಟಿಂದ ಸ್ವಲ್ಪ ಪಕ್ಕದಲ್ಲಿದೆ. ಈ ಪಾಯಿಂಟ್ ನೋಡಿದ್ರೆ ನಾವು ರೈಟ್ ಇದೆ. ಮತ್ತೆ ಹೆಂಗೆ ಹೇಳ್ಬೋದು? ಇದು ಟಾಪಿಗೆ ಹತ್ರ ಇದೆ ಅಲ್ವಾ? ಈ ಪಾಯಿಂಟ್ ಅಂದರೆ ಬಾಟಮಿಗೆ ಹತ್ರ ಇದೆ ಅಲ್ವಾ? ಗೊತ್ತಾಗ್ತಾ ಇದೆ ನಿಮಗೆ? ಈ ರೀತಿ ನಾವು ಲೊಕೇಟ್ ಮಾಡ್ಬೋದು. ನೀವೆಲ್ಲರೂ ಲೂಡೋ ಗೇಮ್ ಆಡಿದ್ದೀರಾ? ಸೊ ಕಾಣಿಸ್ತಾ ಇದೆ ಇದು. ಸೊ ಈ ಗೇಮಲ್ಲಿ ಇಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನು ಹೆಂಗೆ ಐಡೆಂಟಿಫೈ ಮಾಡಿ ಹೇಳ್ತೀರಾ? ನೀವು ಯಾವ ಪೊಸಿಷನಲ್ಲಿ ಇದ್ದೀರಾ ಅಂತ? ಅಲ್ಲಿ ಪಾಯಿಂಟ್ ಯಾವ ಪಾಯಿಂಟು? ಹಾಂ, ಹೇಳಿ. ಈಗ ನೀವು ಈ ಪಾಯಿಂಟಲ್ಲಿ ಇದ್ದೀರಾ. ಇದನ್ನು ಹೆಂಗೆ ಹೇಳ್ತೀರಾ? ಯಾರಾದರೂ ನಿಮ್ಗೆ ಕೇಳ್ತಾರೆ ಈ ಗೇಮಲ್ಲಿ ಯಾವ ಪೊಸಿಷನಲ್ಲಿ ಇದೆಯಾ ನೀವು ಅಂತ, ಅವಾಗ ಯಾವ ರೀತಿ ಹೇಳ್ತೀರಾ? ಮಿಡಲ್ ಅಂತ ಹೇಳ್ತೀರಾ? ಓಕೆ, ಹಾಗಾದರೆ ಯೆಲ್ಲೋ ಕಲರ್ ಪಾಯಿಂಟಲ್ಲಿ ಈಗ ನಾನು ಇಲ್ಲಿ ಇರ್ತೀನಿ. ಅವಾಗ ಏನಂತ ಹೇಳ್ತೀರಾ? ರೈಟಿಗೆ ಇದ್ದೀವಿ ಅಂತ ಹೇಳ್ತೀರಾ? ಓಕೆ, ನೀವೆಲ್ಲರೂ ಚೆಸ್ ಗೇಮ್ ಮಾಡಿದ್ದೀರಾ? ಎಸ್ ಮ್ಯಾಮ್. ಯಾರಾದರೂ ಒಬ್ಬರು ಬನ್ನಿ. ಸೊ ಇವಾಗ ಇಲ್ಲಿ ಚೆಸ್ ಗೇಮ್ ಇದೆ. ಇದು ಯಾವ ಪಾನ್ ಹೇಳಿ? ರಾಜ. ಇದು ಯಾವುದು? ಕ್ವೀನ್. ಕುದುರೆ. ಸೈನಿಕ್ ಸೋಲ್ಜರ್. ಸೊ ಇದನ್ನು ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೀವು ಐಡೆಂಟಿಫೈ ಮಾಡಿ ಇದು ಯಾವ ಪೊಸಿಷನಲ್ಲಿ ಇದೆ, ಇದು ಯಾವ ಪೊಸಿಷನಲ್ಲಿ ಇದೆ ಅಂತ ನೀವು ಹೇಳಬೇಕು. ರೈಟ್ ಸೈಡಲ್ಲಿ ಇದೆ. ಓಕೆ, ಇದು ಲೆಫ್ಟಲ್ಲಿದೆ. ಈಗ ಇಲ್ಲಿ ಇಟ್ಟಾಗ ಹೆಂಗೆ ಹೇಳ್ತೀರಾ? ಎರಡು ರೈಟ್ ಸೈಡಲ್ಲಿದೆ. ಸೊ ನಿಮಗೆ ಗೊತ್ತಾಗಲ್ಲ, ಎರಡು ರೈಟ್ ಸೈಡಲ್ಲಿದೆ ಅಂದರೆ ಎರಡು ಇಲ್ಲೇ ಇದೆ ಅಂತ ಅರ್ಥ ಆಗುತ್ತಲ್ವಾ? ಯಾವ ರೀತಿ ಹೇಳ್ಬೋದು ನೀವು ಇವಾಗ ಇದನ್ನು? ಟ್ರೈ ಮಾಡಿ, ಯಾವ ರೀತಿ ಹೇಳ್ಬೋದು ಇದನ್ನ ಅಂತ. ಇದ್ರ ಪೊಸಿಷನನ್ನು ನಾವು ಹೇಗೆ ಹೇಳ್ಬೋದು? ಮತ್ತೆ ಯಾರಿಗಾರು ಗೊತ್ತಾಗ್ತಾ ಇದೆಯಾ? ಮೇಲ್ಗಡೆಯಿಂದ ಫಸ್ಟ್ ಇದೆ. ಹಾಂ, ಮೇಲ್ಗಡೆಯಿಂದ ಫಸ್ಟ್ ಇದೆ. ಫಸ್ಟ್ ಇದೆಯಾ ಇದು? ಈ ಕಡೆ ಈ ಕಡೆಯಿಂದನಾ? ಫಸ್ಟ್ ಸೆಕೆಂಡ್. ಇದು ಫಸ್ಟ್ ಇದೆ, ಈಗ ಮೇಲ್ಗಡೆಯಿಂದ ಬರ್ತಾ ಇದು ಸೆಕೆಂಡ್ ಇದೆ ಅಂತ ಹೇಳ್ಬೋದು. ಮತ್ತೆ ಯಾವ ರೀತಿ ಹೇಳ್ಬೋದು? ಕೆಳಗಡೆ ಹೇಳ್ಬೋದು. ಫಸ್ಟ್ ಇದೆ. ಕೆಳಗಿಂದ. ಹಾಂ, ಓಕೆ. ಮತ್ತೆ ರೈಟಿಂದ ಲೆಫ್ಟಿಂದ ಯಾವ ರೀತಿ ಹೇಳ್ಬೋದು? ಅದು ಅಲ್ಲಿ ನಂಬರ್ಸ್ ಇದೆಯಲ್ಲ, ಆ ಪೊಸಿಷನಲ್ಲಿದೆ. ನಂಬರ್ ಪೊಸಿಷನ್ ವೈಟಲ್ಲಿದೆ, ಗ್ರೀನಲ್ಲಿದೆ ಅಂತಲೂ ಹೇಳ್ಬೋದಾ? ಓಕೆ, ಕೂತ್ಕೊಳ್ಳಿ, ಗುಡ್. ಸೊ ಇವಾಗ ನಾವು ಇದನ್ನು ಹೆಂಗೆ ಹೇಳ್ಬೋದು? ನೀವೇ ಹೇಳಿರ್ತಾರ ಒಂದು ಕಲರ್ ಮುಖಾಂತರ ಹೇಳ್ಬೋದು. ಯಾವ್ಯಾವ ಬಾಕ್ಸಲ್ಲಿದೆ, ಬ್ಲ್ಯಾಕಲ್ಲಿ, ಗ್ರೀನಲ್ಲಿದೆ ಮತ್ತು ವೈಟಲ್ಲಿದೆ ಅಂತ. ಇನ್ನೊಂದು ಟಾಪಿಂದ ಫೋರ್ತ್ ಬಾಕ್ಸಲ್ಲಿದೆ ಅಂತ ಹೇಳ್ಬೋದಾ ಇದನ್ನು? ಮತ್ತು ಲೆಫ್ಟಿಂದ ಎಷ್ಟನೇ ಬಾಕ್ಸಲ್ಲಿದೆ ಇದು? ಸಿಕ್ಸ್ತ್ ಬಾಕ್ಸಲ್ಲಿದೆ ಅಂತ ಹೇಳ್ಬೋದಾ? ಸೆವೆಂತ್ ಬಾಕ್ಸಲ್ಲಿದೆ ಇದು, ಆಯಿತಾ? ಲೆಫ್ಟಿಂದ ಸೆವೆಂತ್ ಬಾಕ್ಸಲ್ಲಿದೆ. ಮತ್ತು ಟಾಪಿಂದ ಎಷ್ಟನೇ ಬಾಕ್ಸಲ್ಲಿದೆ? ಫೋರ್ತ್ ಬಾಕ್ಸಲ್ಲಿದೆ. ಸೊ ಈ ರೀತಿ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು. ಗೊತ್ತಾಗಿದೆ ನಿಮಗೆ? ಈಗ ನಾನು ಇನ್ನೊಂದು ಕಡೆ ಪ್ಲೇಸ್ ಮಾಡ್ತೀನಿ, ನೀವು ಟ್ರೈ ಮಾಡಿ. ಓಕೆನಾ? ಹಾಂ, ಇದ್ರ ಪೊಸಿಷನನ್ನು ಟ್ರೈ ಮಾಡಿ. ಎಲ್ಲರೂ ಅಬ್ಸರ್ವ್ ಮಾಡಿ, ಯಾರಿಗೆ ಆನ್ಸರ್ ಗೊತ್ತೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಅದು ವೈಟ್ ಬಾಕ್ಸ್ ಮೇಲಿದೆ. ಹಾಂ, ಇಟ್ಕೊಂಡು ಹೇಳಿ. ವೈಟ್ ಬಾಕ್ಸ್ ಮೇಲಿದೆ. ಫಿಫ್ತ್ ಸ್ಟೇಜಿಂದ ರೈಟ್ ಸೈಡಿಂದ ಥರ್ಡ್ ಇದೆ. ಮತ್ತೆ ಬಾಟಮಿಂದ ಫಿಫ್ತ್ ಪ್ಲೇಸಲ್ಲಿದೆ. ಬಾಟಮಿಂದ ಫಿಫ್ತ್ ಪ್ಲೇಸಲ್ಲಿದೆ. ಓಕೆ, ಗುಡ್. ಸರಿ. ಸೊ ಎಲ್ಲರೂ ಮನೆಯಿಂದ ಬರ್ತೀರಾ, ಹಾಸ್ಟೆಲಿಂದ ಬರ್ತೀರಾ? ಹಾಸ್ಟೆಲ್. ಓಕೆ, ಮನೆಯಿಂದ ಬರೋಕ್ಕೆ ಯಾರಾದರೂ ಇರ್ತೀರಾ? ನಿಮ್ಮ ಮನೆ ಅಡ್ರೆಸ್ ಹೇಳ್ತೀರಾ? ಅಡ್ರೆಸ್ ನಾನು ಹಾಂ
ಕಸರ ರೋಡ್. ಸೊ ನಿಯರ್ ವೀರಭದ್ರೇಶ್ವರ ಟೆಂಪಲ್. ಓಕೆ. ಎಷ್ಟನೇ ಕ್ರಾಸು, ಎಷ್ಟನೇ ಮೇನು? ಸೆಕೆಂಡ್ ಕ್ರಾಸ್. ಸೆಕೆಂಡ್ ಕ್ರಾಸ್. ಓಕೆ. ಎಷ್ಟನೇ ಮೇನು ಅಥವಾ ಎಷ್ಟನೇ ಸ್ಟ್ರೀಟು? ಫಸ್ಟ್ ಸ್ಟ್ರೀಟ್. ಓಕೆ. ಎಷ್ಟನೇ ಮನೆ ಇದರಲ್ಲಿ? ಸರಿ. ಸೊ ಇದನ್ನ ನೀವು ರೆಪ್ರೆಸೆಂಟ್ ಮಾಡ್ಬೋದಾ? ಈಗ ನೀವು ಚೆಸ್ ಬೋರ್ಡಲ್ಲಿ ಹೆಂಗೆ ಪಾನ್ ಅಂಡ್ ಪ್ಲೇಸ್ ಅನ್ನ ಪೊಸಿಷನ್ ಅನ್ನು ನೋಟ್ ಮಾಡಿದ್ರೆ ಇದನ್ನ ಐಡೆಂಟಿಫೈ ಮಾಡೋದಾ ಅದೇ ರೀತಿ? ಇವ್ರ ಮನೆನ ನಾವು ಈ ಪೊಸಿಷನ್ ಮುಖಾಂತರ ರೊಟೇಟ್ ಮಾಡ್ಬೋದಾ? ಎಸ್ ಮ್ಯಾಮ್. ಎಸ್ ಹೆಂಗ್ ಮಾಡ್ಬೋದು? ಟ್ರೈ ಮಾಡ್ತೀರಾ ಯಾರಾದರೂ? ಪೊಸಿಷನ್ ಹಾಂ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇದನ್ನ ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಇದು ರಂಜಿತ್ ಅವರು ಅಂತ ತಗೊಳ್ಳೋಣ. ಓಕೆನಾ? ಸೊ ಅದರಲ್ಲಿ ಇದು ಫಸ್ಟ್ ಸ್ಟ್ರೀಟು, ಇದು ಸೆಕೆಂಡ್ ಸ್ಟ್ರೀಟು, ಇದು ಥರ್ಡ್ ಸ್ಟ್ರೀಟ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಅದರಲ್ಲಿ ಅವ್ರ ಮನೆ ಫಸ್ಟ್ ಸ್ಟ್ರೀಟಲ್ಲಿ ಇದೆ ಅಲ್ವಾ? ನೆಕ್ಸ್ಟ್ ಎಲ್ಲಿದೆ? ಸೆಕೆಂಡ್ ಮೇನಲ್ಲಿ ಇದೆ. ಎಷ್ಟನೇ ಮನೆ ಅವ್ರದ್ದು? 7. 7th ಹೌದು, 7. ಸೊ ಇಲ್ಲಿ ಅವ್ರ ಮನೆ ಇದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಗಿದೆ ಇದು? ಎಸ್ ಮ್ಯಾಮ್. ಓಕೆ. ನಾನು ಇನ್ನೊಂದು ಹೇಳ್ತೀನಿ ಮನೆ ಲೊಕೇಶನ್, ಯಾರಾದರೂ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಸೆಕೆಂಡ್ ಸ್ಟ್ರೀಟು, ಫಸ್ಟ್ ಮೇನಲ್ಲಿ, 5th ಹೌಸ್. ಯಾರು ಟ್ರೈ ಮಾಡ್ತೀರಾ? ಹಾಂ, ಬನ್ನಿ ಫ್ರೆಂಡ್ಸ್. ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕಾಗಲ್ಲ, ಸ್ಟೋರೇಜ್ ಆಗಲ್ಲ. ಸ್ಟೋರೇಜ್ ತುಂಬಬೇಕಂತ ಸಾಕು ಬಿಡಿ. ಇನ್ನೊಂದು 10 ನಿಮಿಷ ಟಾಪಿಕ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಾನು ಮಾಡ್ತೀನಿ ಮ್ಯಾಮ್. ತಪ್ಪು ಮಾಡಿದಾರಲ್ಲ, ನಾನು ಮಾಡ್ತೀನಿ. ಸರಿ ಮಾಡೋದು ಮ್ಯಾಮ್. ಚಾಕ್ಲೇಟ್ ಕೊಡಿಸಿ. ನಾನು ಚಾಕ್ಲೇಟ್ ಕೊಡ್ತೀನಿ. ಎಸ್ ಹಾಂ. ಮ್ಯಾಮ್. ನೀವು ಡೈಲಿ ಲೈಫಲ್ಲಿ ನೋಡ್ಬೋದು. ಎಷ್ಟೊಂದು ಬಿಲ್ಡಿಂಗ್ಸ್ ಲೊಕೇಶನ್ ನೋಡಿರ್ತೀರಾ? ಪೊಸಿಷನ್ GPS. ಈಗ ನೀವು ಹೊಸ ಒಂದು ಪ್ಲೇಸಿಗೆ ಹೋಗ್ಬೇಕಾಗಿರುತ್ತೆ, ಅವಾಗ ನೀವು ಇದೇ ಥರ ಲೊಕೇಶನ್ ನೋಡ್ಕೊಂಡು ಹೋಗ್ತೀರಾ ತಾನೆ, ಫಸ್ಟ್ ಸ್ಟ್ರೀಟಲ್ಲಿ, ಸೆಕೆಂಡ್ ಸ್ಟ್ರೀಟಲ್ಲಿ ಅಂತ. ಈಗ ನಾನೊಂದು ಪಾಯಿಂಟ್ ಅನ್ನು ಹೇಳ್ತೀನಿ, ಅದನ್ನ ನೀವು ಬಂದು ನಾನೊಂದು ಸಿಸ್ಟಮ್ ಕೊಡ್ತೀನಿ, ಅದ್ರ ಮೇಲೆ ಲೊಕೇಟ್ ಮಾಡಿ. ಸರಿನಾ? ಎಸ್ ಮ್ಯಾಮ್. ಯಾರು ಬರ್ತೀರಾ? ಬನ್ನಿ. 2,1 ಪಾಯಿಂಟ್ ಅನ್ನ ಇದರಲ್ಲಿ ಲೊಕೇಟ್ ಮಾಡಿ. 1 ಓಕೆ, ಗುಡ್. ಕೂತ್ಕೊಳ್ಳಿ. ಕ್ಲಾಸ್ ಹಾಕಿ ನೀಟಾಗಿ ಇರು. ಓಕೆ. ನೀವು ನಿಮ್ಮ ಹಿಂದಿನ ಕ್ಲಾಸಲ್ಲಿ ನಂಬರ್ ಲೈನ್ ಬಗ್ಗೆ ಕಲಿತಿದ್ರಲ್ವಾ? ನೆನಪಿದೆಯಾ ನಿಮ್ಮದು? ಎಸ್ ಮ್ಯಾಮ್. ಸೊ ನಂಬರ್ ಲೈನ್ ಹೇಗಿರುತ್ತೆ? ಯಾವ್ಯಾವ ಟೈಪ್ಸ್ ಆಫ್ ನಂಬರ್ಸ್ ಇರುತ್ತೆ ಇದರಲ್ಲಿ? Positive, negative. Whole numbers. Integer. ರಿಯಲ್ ನಂಬರ್ಸ್ ಮತ್ತೆ Integer. ಯಾರಾದ್ರೂ ಡ್ರಾ ಮಾಡ್ತೀರಾ? Yes, ನಂಬರ್ ma'am. ಲೈನ್ ಟ್ರೈ ಮಾಡಿ. ಇದು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಲೈನ್ ಲೈನ್ ಅಂತ ಕರಿತೀವಲ್ವಾ? ಯಾಕೆ ಯಾರೋ ಮಾಡ್ತಿರುತ್ತಲ್ಲಿ? ಕಂಟಿನ್ಯೂ Continue ಆಗ್ತಾ ಆಗ್ತಾ Continue ಆಗುತ್ತೆ. Very good. Okay. ಈಗ ಇಲ್ಲಿ ಬರೀತಾ ಇದ್ದಾರಲ್ಲ ಪ್ರೇಮ್ ಅವರ ಪಾಯಿಂಟ್ ಏನಂತ ಕರಿತೀವಿ? Center. ಸೆಂಟರ್ ಅಥವಾ ಆರಿಜಿನ್ ಅಂತ ಹೇಳಿ ಕರಿತೀವಿ ಮ್ಯಾಥಮೆಟಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ.
ಸಿಸ್ಟಮ್. ಸಿಸ್ಟಮ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಾರ್ಟೀಸಿಯನ್ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿ. ಸೊ ಇಲ್ಲಿ ಅವರು ಲೈನನ್ನು ಡ್ರಾ ಮಾಡಿದಾರಲ್ಲ, ಇದನ್ನು ನಾವು ಯಾವ ಆಕ್ಸಿಸ್ ಅಂತ ಹೇಳಿ ಕರಿತೀವಿ? ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂತ ಕರೀತೀವಿ. ಈ ಕಡೆ ಪಾಸಿಟಿವ್ ನಂಬರ್ಸ್ ಇದೆ, ನೆಗೆಟಿವ್ ನಂಬರ್ಸ್ ಇದೆ. ಈ ಕಡೆ ಆಕ್ಸಿಸ್ ಅನ್ನು ನಾವು ಏನಂತ ಕರಿತೀವಿ? ಮೈನಸ್ ಎಕ್ಸ್. ಮೈನಸ್ ಎಕ್ಸ್. ವೆರಿ ಗುಡ್. ಅಥವಾ ಎಕ್ಸ್ ಡ್ಯಾಶ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆಯಾ ಇದು? ಎಸ್ ಮ್ಯಾಮ್. ಹಾಗಾದ್ರೆ ಇನ್ನೊಂದು ಡೈಮೆನ್ಷನ್ ಅಲ್ಲಿ ನಮಗೆ ಪಾಯಿಂಟ್ಸ್ ನೋಟ್ ಮಾಡಕ್ ಬೇಕಲ್ವಾ? ಸೊ ಅದನ್ನ ಏನಂತ ಕರಿಬೋದು ನಾವು? ವೈ ಆಕ್ಸಿಸ್. ವೈ ಆಕ್ಸಿಸ್ ಅಂತ ಕರಿಬೋದು. ಗುಡ್. ಅಲ್ಲ ಸೊ ಇದನ್ನ ಏನಂತ ಕರಿತೀವಿ? ವೈ ಆಕ್ಸಿಸ್. ಇಲ್ಲಿ ನೆಗೆಟಿವ್ ನಂಬರ್ಸ್ ಇರೋ ಕಡೆ ವೈ ಡ್ಯಾಶ್. ವೈ ಡ್ಯಾಶ್. ವೆರಿ ಗುಡ್. ಸೊ ಇಲ್ಲಿ ಯಾವ ನಂಬರ್ಸ್ ಬರುತ್ತೆ? ನೆಗೆಟಿವ್ ನಂಬರ್. ಇಲ್ಲಿವರೆಗೂ ನಿಮ್ಗೆ ಗೊತ್ತಿದೆ ಅಲ್ವಾ? ಇದು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ವಿ ನಾವು. ಈ ನಂಬರ್ ಲೈನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ಬರೆದಿದ್ದೀವಿ, ವೈ ಆಕ್ಸಿಸ್ ಅಲ್ಲಿ ಒಂದು ಬರೆದಿದ್ದೀವಿ. ಸೊ ಇದನ್ನ ಯಾಕೆ ಅಂದ್ರೆ ನಿಮ್ಗೆ ಇದುವರೆಗೂ ಗೊತ್ತಾಯ್ತು ಪಾಯಿಂಟ್ ಅನ್ನು ಲೊಕೇಟ್ ಮಾಡೋಕ್ಕೆ ನಾವು ಈ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಇದನ್ನ ನಾವು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಸ್ಟ್ ಕ್ವಾಡ್ರೆಂಟ್. ಸೊ ಇದನ್ನ ಏನಂತ ಕರಿತೀವಿ? ಸೆಕೆಂಡ್ ಸೆಕೆಂಡ್ ಕ್ವಾಡ್ರೆಂಟ್. ಚಂದನ ಬೇಗ ಚೇತನ ಬೇಗ ಅಂದರೆ ಇದನ್ನ ಏನಂತ ಕರಿತೀವಿ? ಥರ್ಡ್ ಕ್ವಾಡ್ರೆಂಟ್. ಇದನ್ನ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿ ಕರಿತೀವಿ. ಇದು ಆಂಟಿ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಓಕೆನಾ? ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬರೋ ವ್ಯಾಲ್ಯೂಸ್ ಎಲ್ಲ x ಇನ್ ವ್ಯಾಲ್ಯೂಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. y ವ್ಯಾಲ್ಯೂಸ್ ಏನಾಗಿರುತ್ತೆ? ನೆಗೆಟಿವ್. ವೈ ವ್ಯಾಲ್ಯೂಸ್ ಪಾಸಿಟಿವ್. ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಆಗಿರುತ್ತೆ. ಓಕೆ ಗುಡ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎರಡು ಕೂಡ ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ x ವ್ಯಾಲ್ಯೂಸ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. x ವ್ಯಾಲ್ಯೂಸ್ y ವ್ಯಾಲ್ಯೂಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಪಾಸಿಟಿವ್ ಆಗಿದೆ. ಎಲ್ಲರಿಗೂ ಗೊತ್ತಾಗ್ತಿದೆಯಾ? ಎಸ್ ಮ್ಯಾಮ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ x ವ್ಯಾಲ್ಯೂಸ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. y ವ್ಯಾಲ್ಯೂಸ್ ಏನಾಗಿರುತ್ತೆ? ನೆಗೆಟಿವ್. ನೆಗೆಟಿವ್ ಆಗಿರುತ್ತೆ. x y ಎರಡು ಕೂಡ ನೆಗೆಟಿವ್ ಆಗಿರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ x ವ್ಯಾಲ್ಯೂಸ್ ಏನಾಗಿರುತ್ತೆ? ಪಾಸಿಟಿವ್. ಅಂಡ್ y ವ್ಯಾಲ್ಯೂಸ್ ಏನಾಗಿರುತ್ತೆ? ನೆಗೆಟಿವ್. y ವ್ಯಾಲ್ಯೂಸ್ ನೆಗೆಟಿವ್. ನೆಗೆಟಿವ್ ಆಗಿರುತ್ತೆ. ಸೊ ಇವತ್ತು ಅರ್ಥ ಆಗಿದೆಯಾ? ಸೊ ಹಾಗಾದ್ರೆ ಯಾವ ಕ್ವಾಡ್ರೆಂಟ್ ನಲ್ಲಿ ಎರಡು x ಮತ್ತು y ವ್ಯಾಲ್ಯೂಸ್ ಎರಡು ಪಾಸಿಟಿವ್ ಆಗಿರುತ್ತೆ? ಫಸ್ಟ್ ಕ್ವಾಡ್ರೆಂಟ್. ಯಾವುದ್ರಲ್ಲಿ ಎರಡು ನೆಗೆಟಿವ್ ಆಗಿರುತ್ತೆ? ಥರ್ಡ್ ಕ್ವಾಡ್ರೆಂಟ್. ಓಕೆ, ಅರ್ಥ ಆಗಿದೆ ಇಲ್ಲಿವರೆಗೂ ನಿಮಗೆ? ಈಗ ನಾನು ಪಾಯಿಂಟ್ ಹೇಳ್ತೀನಿ, ಅದನ್ನ ನೀವು ಇದ್ರ ಮೇಲೆ ಲೊಕೇಟ್ ಮಾಡ್ತೀರಾ? ಯಾರಾದ್ರೂ ಒಬ್ರು ಬನ್ನಿ. ಬನ್ನಿ. 3,2 ನ ಲೊಕೇಟ್ ಮಾಡಿ. 2. ಫಸ್ಟ್ 3 ನ ನಾವು ಐಡೆಂಟಿಫೈ ಮಾಡ್ತೀವಿ. ಇಲ್ಲಿ 2. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ಯಾಕೆ ಹಾಕಿ ಪರವಾಗಿಲ್ಲ ಎಲ್ಲರೂ? ಸೊ 3,2 ಪಾಯಿಂಟ್ ಇದೆ. ಈಗ ನಿಮ್ಮೆಲ್ಲರಿಗೂ ಒಂದೊಂದು ಹೆಸರಿದೆ ಅಲ್ವಾ? ಅದೇ ರೀತಿ ಪಾಯಿಂಟಿಗೆ ಒಂದು ಏನಾದರೂ ಹೆಸರನ್ನ ನಾವು ಕೊಡ್ಬೋದು. ಎ ಬಿ ಸಿ ಡಿ ಆ ಥರ. ಸೊ ನಾವು ಪಿ ಅಂತ ಕೊಡೋಣ. ಸೊ ಇದೆಷ್ಟು? 3,2. 3,2. ಸೊ ಪಲ್ಲವಿ ಅವರು ಮಾಡಿದ್ರೆ 3 ಅನ್ನ ಯಾವ ಆಕ್ಸಿಸ್ ಮೇಲೆ ಐಡೆಂಟಿಫೈ ಮಾಡಿದ್ರು? X. X ಆಕ್ಸಿಸ್. 2 ಅನ್ನ ಎಲ್ಲಿ ಮಾಡಿದ್ದಾರೆ ಐಡೆಂಟಿಫೈ? Y. ಸೊ ಇದನ್ನ x, y ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಆರ್ಡಿನೇಟ್ಸ್. ಸೊ ಕೋಆರ್ಡಿನೇಟ್ಸ್ ಅಂದ್ರೆ the pair of numbers that we represent on Cartesian system. ಏನು ಹೇಳಿ ಕೋಆರ್ಡಿನೇಟ್ಸ್ ಅಂದ್ರೆ? Pair of numbers that represented the Cartesian system. Yes, very good. ಸೊ ಇದೇ ರೀತಿ ನಾವು ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಈಗ ನಿಮಗೆಲ್ಲ ಮನೇಲಿ ಒಂದು ಹೆಸರಿರುತ್ತೆ, ಕಾಲೇಜಲ್ಲಿ ಒಂದು ಹೆಸರಿರುತ್ತಲ್ವಾ? ಮನೇಲಿ ನಿಕ್ ನೇಮ್ ಇರುತ್ತಲ್ವಾ? ಸೊ ಯಾರಿಗಾದ್ರು ಇದೆಯಾ ನಿಕ್ ನೇಮು? ಹಾಂ, ಯಾರಾದರೂ ಹೇಳ್ತೀರಾ? ಹೇಳಿಲ್ಲ. ಗೌತು. ಗೌತು ಅಂತ ಇದೆಯಾ? ಓಕೆ. ಸೊ ಅದೇ ರೀತಿ ಈ ಎಕ್ಸ್ ವೈಗೂ ಕೂಡ ಇನ್ನೊಂದು ಹೆಸರಿದೆ. ಏನು ಅಂತ ಹೇಳಿದ್ರೆ ಎಕ್ಸಿಗೆ ನಾವು ಅಬ್ಸಿಸ ಅಂತ ಕರಿತೀವಿ. ಏನಂತ ಕರಿತೀವಿ? ಅಬ್ಸಿಸ. ಏನು? ಅಬ್ಸಿಸ. ಅಬ್ಸಿಸ. ವೈಗೆ ನಾವು ಆರ್ಡಿನೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆರ್ಡಿನೇಟ್. ಎಕ್ಸ್ ಆಕ್ಸಿಸ್ ಗೆ ಏನಂತ ಕರಿತೀವಿ? ಅಬ್ಸಿಸ. ವೈ ಆಕ್ಸಿಸ್ ಗೆ ಏನಂತ ಕರಿತೀವಿ? ಆರ್ಡಿನೇಟ್. ಆರ್ಡಿನೇಟ್ ಅಂತ ಕರಿತೀವಿ. ಯಾಕೆ
ಇವರು ರೆನೆ ಡೆಸ್ಕಾರ್ಟಸ್ ಅಂತ. ಏನು ಹೆಸರು ಹೇಳಿ? ರೆನೆ ಡೆಸ್ಕಾರ್ಟಸ್. ಇವರು ಕಾರ್ಟೀಷಿಯನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದವರು. ಏನು ಹೇಳಿ ಇವ್ರ ಹೆಸರು? ರೆನೆ ಡೆಸ್ಕಾರ್ಟಸ್. Yes. Who developed Cartesian system? René Descartes. René Descartes. ಹಾಗಾದ್ರೆ 3,2 ಪಾಯಿಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? X, Y. First ಫಸ್ಟ್ ಕ್ವಾಡ್ರೆಂಟ್. ವೆರಿ ಗುಡ್ ನಿಶ್ಚಿತ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಓಕೆ ಮ್ಯಾಮ್ ಟೈಮ್ ಇದೆ, ಕಂಟ್ರೋಲ್ ಮಾಡಿ. ಕಂಟ್ರೋಲ್ ಮಾಡೋಣ ಸಾಕು. 17. ಸೊ ನಿಮಗೆ x ಪಾಯಿಂಟ್ ಹೇಳಿ ಇದರಲ್ಲಿ ಅಂತ ಹೇಳಿದ್ರೆ ಅಬ್ಸಿಸ್ ಯಾವುದು? ಪಾಯಿಂಟ್ P 3,2 ಅಲ್ಲಿ 3. ಆರ್ಡಿನೇಟ್ ಯಾವುದು? 2. ಅದಕ್ಕೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? First quadrant.